ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಧಾರವಾಡದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗೆ ದೊಡ್ಡ ಆತಂಕ. ಕಳೆದ 3 ವರ್ಷಗಳಿಂದ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದಿದ್ದರೂ ಇದುವರೆಗೆ ದುರಸ್ತಿ ಆಗಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ. ಕುಸಿದ ಗೋಡೆಯಿಂದ ಸಮಾಜ ವಿರೋಧಿ ವ್ಯಕ್ತಿಗಳು ರಾತ್ರಿ ವೇಳೆ ಶಾಲೆಯೊಳಗೆ ಪ್ರವೇಶಿಸಿ ಮದ್ಯಪಾನ, ಜೂಜಾಟ ಹಾಗೂ ಅಸಭ್ಯ ಚಟುವಟಿಕೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ಶಾಲಾ ಆವರಣದಲ್ಲಿ ಒಬ್ಬ ವ್ಯಕ್ತಿ ಬೆತ್ತಲಾಗಿ ಕಂಡು ಬಂದ ಘಟನೆ ಪೋಷಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಪೋಷಕರು ತಕ್ಷಣ ಕಾಂಪೌಂಡ್ ಗೋಡೆ ದುರಸ್ತಿ, ಭದ್ರತಾ ಸಿಬ್ಬಂದಿ ನೇಮಕ, ಬೆಳಕಿನ ವ್ಯವಸ್ಥೆ ಹಾಗೂ ಪೊಲೀಸ್ ಕಣ್ಗಾವಲು ಒದಗಿಸುವಂತೆ ಆಗ್ರಹಿಸಿದ್ದಾರೆ. 3 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಶಾಂತಿಯುತ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಲಾಗುವುದು ಎಂದು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. PBR ಮುಸ್ಲಿಂ ಲೀಗ್ ಸ್ಟೇಟ್ ಪ್ರೆಸಿಡೆಂಟ್ ಮತ್ತು ನಮ್ಮ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್ ಶೀಲವಂತರವಣ್ಣಿ ಯಾಕೂಬ್ ಅಯ್ಯೂಬ್ ತಡ್ಕೋಡು ಮತ್ತು SIO ಪ್ರೆಸಿಡೆಂಟ್ ಇವರು ಚಾಂದ್ ಬಾಷಾ ಅವರು, ನಾವು 3 ಮಂದಿ ಇಲ್ಲಿ ಇವತ್ತು ಕಾರ್ಪೊರೇಷನ್ ಆಫೀಸಿಗೆ ಮೇಯರ್ ಕಡೆ ಬಂದಿದ್ದೀವಿ. ವಿಷಯ ಏನಂದ್ರೆ, ಶೀಲವಂತರವಣ್ಣಿ ಸ್ಕೂಲ್ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್ ಏನೈತಲ್ಲ ಅದರ ಕಂಪೌಂಡ್ 3 ವರ್ಷ ಆಗಿತ್ತು. ಅದು ಡೆಮೊಲಿಷ್ ಆದಮೇಲೆ 3 ವರ್ಷ ಆದರೂ ಇನ್ನೂ ಮಟ್ಟ ಯಾವುದೂ ಥರದ ಅದಕ್ಕೆ ಹೊಳ್ಳೆ ಕಟ್ಟಿಲ್ಲ ಅವರು. ಹೊಳ್ಳೆ ಯಾಕೆ ಕಟ್ಟಿಲ್ಲ ಅಂಥೇಳಿ ನಾವು 3 ವರ್ಷದಿಂದ ಇದು ಸ್ಕೂಲಿಂದು ಅವರು ಪ್ರೆಸಿಡೆಂಟ್ ಸಾಹೇಬರು ಅವರು ಒಂದು 2-3 ಸಲ ಬಂದ BO ಆಫೀಸಿಗೆ ಮತ್ತು ಎಲ್ಲ ವಲಯ ಕಚೇರಿಗೆ, ಕಮಿಷನರ್ ಆಫೀಸಿಗೆ ಎಲ್ಲ ಮನವಿಯೆಲ್ಲ ಕೊಟ್ಟಾಯಿತು. ನಮ್ಮ SIO ಕೊಟ್ಟಾಯಿತು, ನಮ್ಮ ಮುಸ್ಲಿಂ ಲೀಗಿಂದು ಕೊಟ್ಟಾಯಿತು. ಬಟ್ ಯಾವುದೂ ಥರದ ನಮ್ಗೆ ಇದು ಸಿಕ್ಕಿಲ್ಲ. ಅದು ಪರಿಹಾರ ಏನೂ ಆಗಿಲ್ಲ ಅದಕ್ಕೆ, ಇದು ಪ್ರಾಬ್ಲಮಿಗೆ. ಮತ್ತು ಮುಂದೆ ನಾವು ಈಗ ಒಂದು ನಿರ್ಧಾರಕ್ಕೆ ಬಂದೀವಿ, ಎಲ್ಲ ಪೇರೆಂಟ್ಸು ಎಲ್ಲ ಬಂದಾರಿಲ್ಲೇ. ಇದು ಕೆಲಸ 3 ದಿವಸದಲ್ಲಿ ಆಗಿಲ್ಲ ಅಂದ್ರೆ ಆ ರೋಡ್ ನಾವು ಬ್ಲಾಕ್ ಮಾಡಿಬಿಡ್ತೀವಿ. ಎಲ್ಲಿ ಮಟ್ಟ ಬಂದವರು ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ ಅಲ್ಲಿ ಮಟ್ಟ ನಾವು ಅಲ್ಲಿಂದ ನಾವು ಇದಾಗೋಲ್ಲ. ಎಲ್ಲ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಎಲ್ಲ ಕುಂತು ಅಲ್ಲಿ ಅದು ರೋಡ್ ಬ್ಲಾಕ್ ಮಾಡಿ ಅಲ್ಲಿಗೆ ಆಗೋ ಮಟ್ಟ ನಾವು ಬಿಡೋದಿಲ್ಲ. ನಾವು PBR ಮುಸ್ಲಿಂ ಲೀಗಿಂದ ಮತ್ತು SIO ಆಫೀಸಿಂದ ಮತ್ತು ಸ್ಕೂಲಿಂದ SDMC ಇಂದ ಎಲ್ಲ 3 ಮಂದಿ ಇದರ ಬಗ್ಗೆ ನಾವು ನಿರ್ಧಾರ ತೊಗೊಂಡಿವಿ. ಥ್ಯಾಂಕ್ ಯು.